ದರ್ಶನ್ ಅಭಿಮಾನಿಗಳಿಗೆ ಒಂದು ಸಿಕ್ತು ಬ್ಯಾಡ್ ನ್ಯೂಸ್. ತುಂಬ ಆಘಾತಕಾರಿ ವಿಷಯ ದರ್ಶನ್ ಫ್ಯಾನ್ಸ್ಗಳಿಗೆ ಸಿಕ್ಕಿದೆ. ಯಾಕಪ್ಪ ಅಂತಂದರೆ ಒಂದು ದರ್ಶನ್ ಅವರಿಗೆ ಇನ್ನು 1 ವರ್ಷ ಜೈಲೇ ಗತಿ ಅನ್ನುವ ರೀತಿ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಅಷ್ಟಕ್ಕೂ ಏನು ಆದೇಶ ಹೊರಡಿಸಿತು, ಕೋರ್ಟ್ನಲ್ಲಿ ಏನಾಯಿತು ಅಂತಕ್ಕಂಥದ್ರ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊಂಡು ಬರೋಣ ಬನ್ನಿ. ಆದಷ್ಟು ಬೇಗ ದರ್ಶನ್ ರವರು ಹೊರಬರಲಿ ಅಂತಕ್ಕಂಥದ್ದಾದರೆ ದರ್ಶನ್ ಫಾರ್ ಎವರ್ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಆದಷ್ಟು ಬೇಗ ಡಿ ಬಾಸ್ ಹೊರಗಡೆ ಬರಲಿ, ಆದಷ್ಟು ಬೇಗ ಹೊರಗಡೆ ಬಂದು ಒಂದಿಷ್ಟು ಸಮಾಜಮುಖಿ ಕಾರ್ಯಗಳನ್ನಾಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಕೈ ಹಿಡೀಲಿ, ಆದಷ್ಟು ಬೇಗ ಒಂದಿಷ್ಟು ಹೊರಗೆ ಬಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ, ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ ಮಾಡೋದು ಇರಲಿ. ಸೊ ತುಂಬಾ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದಂಥ ದರ್ಶನ್ ಇವತ್ತು ಒಂದು ಜೈಲಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅಂತಹ ದರ್ಶನ್ ರವರು ಆದಷ್ಟು ಬೇಗ ಹೊರಬರಲಿ ಅಂತಕ್ಕಂಥದ್ದನ್ನು ಆ ದೇವರಲ್ಲಿ ನಾವು ನೀವೆಲ್ಲರೂ ಪ್ರಾರ್ಥಿಸೋಣ. ಸೊ ಅಷ್ಟಕ್ಕೂ ಆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಏನಾಗಿತ್ತಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದರ್ಶನ್ ರವರ ಪರವಾಗಿರುವಂಥ ವಕೀಲರು ತುಂಬಾ ಒಂದು ವ್ಯಕ್ತಪಡಿಸಿದ್ರು, ತುಂಬಾ ಒಂದು ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇಟ್ಟಿದ್ರು. ಯಾಕಪ್ಪ ಅಂತಂದರೆ ದರ್ಶನ್ ರವರಿಗೆ ಆ ಒಂದು ಜೈಲಿನಲ್ಲಿ ಒಂದು ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಾವೇನು 5 ಸ್ಟಾರ್ ಹೋಟೆಲ್ನಲ್ಲಿ ಇರುವಂಥ ಸೌಲಭ್ಯಗಳನ್ನು ನಾವು ಕೇಳ್ತಾ ಇಲ್ಲ. ಸೊ ಒಂದು ಸೌಲಭ್ಯ ಸಿಗುವ ಯಾವುದೇ ಸೌಲಭ್ಯಗಳು, ಒಂದು ಸಾಮಾನ್ಯ ಒಂದು ಪ್ರಜೆಗೆ ಸಿಗುವಂಥ ಯಾವುದೇ ಸೌಲಭ್ಯಗಳು ಆ ಒಂದು ಜೈಲಿನಲ್ಲಿ ಒಂದು ದರ್ಶನ್ ರವರಿಗೆ ಸಿಗ್ತಾ ಇಲ್ಲ. ಅವರು ಬೆನ್ನು ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ದಯವಿಟ್ಟು ಅವರಿಗೆ ಜಾಮೀನು ನೀಡಿ ಅಂತಕ್ಕಂಥದ್ದನ್ನು ಆ ವಿವಾದವನ್ನು ಮುಂದಿಟ್ಟಿದ್ದರು ಈ ಒಂದು ವಕೀಲರು. ಸೊ ಆ ಒಂದು ದರ್ಶನ್ ಪರ ವಕೀಲರು ಈ ರೀತಿಯಾದ ವಿವಾದವನ್ನು ಮುಂದೆ ಇಟ್ಟಿದ್ರು. ಆ ಒಂದು ವಿವಾದಕ್ಕೆ ಆ ಒಂದು ದರ್ಶನ್ ರವರ ಅವರಿಗೆ ಕೊಡುವಂಥ ಊಟ ಆಗಿರ್ಬೋದು, ಅವರು ಎಲ್ಲಿ ಮಲಗ್ತಾರೆ, ಸೊ ಬೆಡ್ ನೀಡಿದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಬೇಕು ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಆಡಳಿತ ಮಂಡಳಿ ತಿಳಿಸಿತ್ತು. ಅದಾದ ನಂತರ ಈಗ ಆ ಆಡಳಿತ ಮಂಡಳಿಯ ಪ್ರಕಾರ ಎಲ್ಲ ಅವರು ಎಲ್ಲಿ ಮಲಗ್ತಾರೆ, ಏನು ಅವರಿಗೆ ಬೆಡ್ ನೀಡಿದೆಯಾ, ಅವರಿಗೆ ಊಟವನ್ನು ಏನು ನೀಡ್ತಾರೆ, ಅವರ ಹೆಲ್ತ್ ಇಶ್ಯೂ ಹೇಗಿದೆ, ಎಲ್ಲ ಒಂದು ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ಗೆ ನೀಡಿದ್ದರು. ಸೊ ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಆದೇಶ ಹೊರಡಿಸಿದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ತುಂಬಾ ಒಂದು ಶಾಕಿಂಗ್ ವಿಷಯವನ್ನು ಹೊರಡಿಸಿದೆ. ಅಷ್ಟಕ್ಕೂ ದರ್ಶನ್ ಫ್ಯಾನ್ಸ್ಗಳಿಗೆ ತುಂಬಾ ಒಂದು ತೀವ್ರ ದುಃಖ ವ್ಯಕ್ತವಾಗಿದೆ. ಆ್ಯಕ್ಚುಲಿ ಏನಾಗಿದೆಯಪ್ಪ ಅಂತಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಭಾರಿ ಹಿನ್ನಡೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಲವಾರು ಕಾರಣಗಳನ್ನು ನೀಡಿದ ನಟ ದರ್ಶನ್ ಅವರು ತಮ್ಮ ಜಾಮೀನು ನೀಡಬೇಕೆಂದು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿದ್ದರು. ಆದರೆ ಇದೀಗ ಜಾಮೀನು ಅರ್ಜಿಯನ್ನು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಮಹತ್ವದ ತೀರ್ಪು ನೀಡುವ ವೇಳೆ ಸುಪ್ರೀಂ ಕೋರ್ಟ್ 1 ವರ್ಷ ಸಮಯಾವಕಾಶ ನೀಡ್ತೀವಿ, ಆಗ ಆ ನಿಗದಿತ ಸಮಯದ ಒಳಗಡೆ ವಿಚಾರಣೆ ಪೂರ್ಣಗೊಳ್ಳದಿದ್ದರೆ ಜಾಮೀನು ನೀಡುತ್ತೇವೆ, ಸಾಕ್ಷಿಗಳನ್ನು ಮತ್ತೆ ವಿಚಾರಣೆ ನಡೆಸೋದು ಬೇಡ ಅಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ಮತ್ತೆ ಸುಪ್ರೀಂ ಕೋರ್ಟ್ನತ್ತ ಈ ಒಂದು ವಿಚಾರವನ್ನು ತರಬೇಡಿ, 1 ವರ್ಷ ಸಮಯಾವಕಾಶವನ್ನು ನಾವು ನೀಡ್ತೀವಿ, ಆ ಸಮಯಾವಕಾಶದೊಳಗಡೆ ಏನಾದರೂ ವಿಚಾರಣೆ ಪೂರ್ಣಗೊಳ್ಳದಿದ್ದರೆ ಆವಾಗ ನಾವು ದರ್ಶನ್ ರವರಿಗೆ ಬೇಲನ್ನು ನೀಡುತ್ತೇವೆ. ಹಲವಾರು ಬಾರಿ ನೀವು ಸುಪ್ರೀಂ ಕೋರ್ಟ್ಗೆ ಬರಬೇಡಿ, ಸೊ ಸುಪ್ರೀಂ ಕೋರ್ಟ್ನ ಟೈಮನ್ನು ವೇಸ್ಟ್ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಇಲ್ಲಿ ದರ್ಶನ್ ರವರಿಗೆ ಆಘಾತಕಾರಿ ನ್ಯೂಸನ್ನು ಆ ಒಂದು ಸುಪ್ರೀಂ ಕೋರ್ಟ್ ನೀಡಿದೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಈಗ ದರ್ಶನ್ ರವರು ಒಳಗಡೆ ಇರೋದ್ರಿಂದ ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆಗಿರ್ಬೋದು ಹಲವಾರು ಜನರಿಗೆ ನಷ್ಟವಾಗ್ತಾ ಇದೆ. ಯಾಕಂದರೆ ಹಲವಾರು ಜನರ ಬಾಳಿಗೆ ಬೆಳಕಾದಂಥವರು ನಟ ದರ್ಶನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಎಷ್ಟೋ ಜನರಿಗೆ ಹೆಲ್ಪ್ ಅನ್ನು ಮಾಡಿದ್ದಾರೆ. ಸೊ ಎಷ್ಟೋ ಅನಾಥ ಮಕ್ಕಳಿಗೆ ಹೆಲ್ಪ್ ಅನ್ನು ಮಾಡಿದ್ದಾರೆ, ಎಷ್ಟೋ ಪ್ರಾಣಿ ಸಂಗ್ರಹಾಲಯಗಳಿಗೆ ಹೆಲ್ಪ್ ಅನ್ನು ಮಾಡಿದ್ದಾರೆ. ತುಂಬಾನೇ ಹೆಲ್ಪ್ ಮಾಡಿದಂಥ ದರ್ಶನ್ ಇವತ್ತು ಈ ರೀತಿಯಾದ ಸಿಚುವೇಶನ್ ಅನ್ನು ಅನುಭವಿಸ್ತಾ ಇದ್ದಾರೆ. ಇಂತಹ ಸ್ಥಿತಿಯಿಂದ ಆದಷ್ಟು ಬೇಗ ಹೊರಗೆ ಬರಲಿ ಅಂತಕ್ಕಂಥದ್ದನ್ನ ಆ ದೇವರಲ್ಲಿ ನಾವು ನೀವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಸೊ ಈ ದರ್ಶನ್ ರವರು ಹೊರಬರಬೇಕಾ ಅಥವಾ ಹೊರಬರಬಾರ್ದಾ, ಕೆಲವೊಂದಿಷ್ಟು ಜನರಿಗೆ ಆದಷ್ಟು ಬೇಗ ಹೊರಬರಬಾರ್ದು ಯಾವತ್ತು ದರ್ಶನ್ ರವರು ಅಂತಕ್ಕಂಥದ್ದು ಇದೆ. ಇನ್ನು ಕೆಲವೊಂದಿಷ್ಟು ದರ್ಶನ್ ಅಭಿಮಾನಿಗಳಿಗೆ ಆಗಿರ್ಬೋದು, ಇನ್ನು ಹಲವಾರು ಅಭಿಮಾನಿಗಳಿಗೆ ಆದಷ್ಟು ಬೇಗ ದರ್ಶನ್ ರವರು ಹೊರಬರಲಿ ಅಂತಕ್ಕಂಥದ್ದು ತಲೆಯಲ್ಲಿ ವಿಚಾರವಿದೆ. ಆದಷ್ಟು ಬೇಗ ದೇವರಲ್ಲಿ ಎಲ್ಲರೂ ಪ್ರಾರ್ಥಿಸೋಣ, ಆದಷ್ಟು ಬೇಗ ನಟ ದರ್ಶನ್ ರವರು ಹೊರಬರಲಿ, ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನ ಹೊರಬಂದು ಮಾಡಲಿ ಅಂತಕ್ಕಂಥದ್ದನ್ನ ದೇವರಲ್ಲಿ ಪ್ರಾರ್ಥಿಸೋಣ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.